ನೀವು ಒಂದು ಲೇಔಟಲ್ಲಿ ಈ ಒಂದು ಸೈಟ್ ತಗೊಂತೀರಾ ಅಂತ ಅನ್ಕೊಳ್ಳಿ. ನೀವು ಸೈಟ್ ತಗೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ ಪಕ್ಕದ ಸೈಟನ್ನು BBMP ಅವರು ಇಟ್ಕೊಂಡಿದ್ದಾರೆ, ಅವ್ರು ಇಲ್ಲೊಂದಷ್ಟು ಕಸನ ಡಂಪ್ ಮಾಡ್ತಾರೆ, ಪ್ಲಸ್ ಇಲ್ಲೊಂದು ರಾಜಕಾಲುವೆ ಹೋಗುತ್ತೆ ಅಂತ. ಸೊ ಈಗ ನಿಮ್ಮ ಸೈಟ್ನ ವ್ಯಾಲ್ಯೂ ಏನಿದೆ ಅದು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಲ್ವಾ? ಬಟ್ ಇನ್ನೊಂದಿಷ್ಟು ದಿನ ಬಿಟ್ಟು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಈ ಕಡೆ ಸೈಟನ್ನು ಶಿವರಾಜ್ ಕುಮಾರ್ ಅವರು ತಗೊಂಡಿದ್ದಾರೆ, ಈ ಕಡೆ ಸೈಟನ್ನು ರಜನಿಕಾಂತ್ ಅವರು ತಗೊಂಡಿದ್ದಾರೆ ಅಂತ. ಈಗ ನಿಮ್ಮ ಸೈಟ್ನ ವ್ಯಾಲ್ಯೂ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಆಟೋಮೆಟಿಕಲಿ ನಿಮ್ಮ ಸೈಟ್ಗೆ ತುಂಬ ವ್ಯಾಲ್ಯೂ ಸಿಗುತ್ತೆ. ಅದೇ ಸೈಟು ಬಟ್ ಅದರ ಪಕ್ಕ ಯಾರಿದ್ದಾರೆ ಅನ್ನೋದ್ರ ಮೇಲೆ ಆ ಸೈಟ್ನ ವ್ಯಾಲ್ಯೂ ಜಾಸ್ತಿನೂ ಆಯಿತು ಕಡಿಮೆನೂ ಆಯಿತು. ಅದೇ ಥರ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಜೊತೆಗಿರುವಂತಹ ವ್ಯಕ್ತಿಗಳು ಸಂಸ್ಕಾರವಂತರಾಗಿದ್ದರೆ, ಅವರು ಒಳ್ಳೆಯವರಾಗಿದ್ದರೆ, ಅವರಿಂದ ನಮಗೂ ಕೂಡ ಒಳ್ಳೆಯದಾಗುತ್ತೆ, ನಮ್ಮ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಬಟ್ ಅದೇ ನಮ್ಮ ಜೊತೆಗಿರುವಂಥ ವ್ಯಕ್ತಿಗಳು ಕೆಟ್ಟವರಾಗಿದ್ದರೆ, ಅತಿಯಾಗಿ ಸ್ವಾರ್ಥ ಇದ್ದರೆ, ಅವ್ರು ನಮ್ಮನ್ನು ಕೂಡ ಬಳಸ್ಕೊಂಡು ನಮಗೂ ಕೂಡ ಹರ್ಟ್ ಮಾಡ್ತಾರೆ, ಪ್ಲಸ್ ಅವರಿಂದ ನಮಗಿರುವಂತಹ ವ್ಯಾಲ್ಯೂ ಕೂಡ